ಶ್ರೀ ಜಗನ್ಮಂಡಲದಲ್ಲಿ ನಾನೇ ಪ್ರಖ್ಯಾತರೆಂದು ಮೆರೆಯುವಂತ ಬಳಿರಿ, ನಾನೇ ಪ್ರಖ್ಯಾತರೆಂದು ಗಂಡುಗಲೆಂದು ಮೆರೆಯುವ ದಂಡಾತ್ಮರನ್ನು ನಾನು ಸೆರೆಬಿಡುವೆನು. ಮನ್ನವ ದೇವ ಎನ್ನ ಧನಸ್ಸು ಸಿಂಜೇವಿಯ ಜಯಂತೃತೆಗೆ ಬಳಿರಿ ಎನ್ನ ಎಪ್ಪೋಲ್ ಮಿಂಚಿನಂತೆ ಮಿಂಚುವ ಈ ಶರಂಗಳಿಗೆ ಪಡನೆ ಎಂದು ಸಿಡಿದು ಆಡಿದವೋ ಮನ್ನವ ದೇವ ನನಗೆ ಎದುರಾಗಿ ಬರುವ ಮದವರನ್ನು ಈ ಕೋಲ್ಮಿಂಚಿನಂತೆ ಸಿಡಿಲಿನಂತೆ ಗರ್ಜಿಸುವೆನು. ಇಂಥ ಅಗವಾದಿಯ ಮುಂದೆ ನಿಂತು ಮಾತನಾಡಿಸುವ ನೀನು ದಾರುಸೂತ ಸುಗಣ ಪ್ರಖ್ಯಾತ. ಓ ದೇವ, ನಾವು ಅಂದರೆ ಆಡಬೇಕು ಆಟ, ನೋಡಬೇಕು ನೋಟ, ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕಲಿತು ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥಿ ಎಂದು ಕರೆಯುತ್ತಾರೆ. ದೇವ ಹೇಳಿಕೊಂಡ ಬರಬೇಕು ನಮ್ಮ ನಾಮಾಂಕಿತವ. ಹೇಳಿರಿ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತವ ಚಿತ್ತ ಬಿಟ್ಟು ಕೇಳು. ನನಗೆ ಎದುರಾಗಿ ಬರುವ ಮದವರನ್ನು ಕಟುಕಲಿಯ ಗಂಡಿನಂತೆ ಬಳಿರಿಸಿ ಅವರ ಶಿರಂಗಳ ಮಾರೆಗಡಿಯುವ ಸಮರ್ಥ ಸಾರಥಿ. ಹತುಲಿದ್ದ ಬಲಯುತನಾದ ಎನ್ನ ಪರಾಕ್ರಮಕ್ಕೆ ತೀವನದ ವಿಕ್ರಮರಿದೇನು ದಾಳಿ ಎಂದು ಭಯಗ್ರಸ್ತರಾದರು. ಸಾರಥಿ, ಈ ಪ್ರಖ್ಯಾತ ಕಲಾವಿದರಲ್ಲಿ ಒಂದಾದಂತ ಈ ಕಾರ್ತ್ಯವೀರಾರ್ಜುನ ಮಗ ತಂದೆಯಾದಂತ ಕೃತವೀರ ಮಹಾರಾಜನನ್ನು ದಂದನ ಎಂದು ಜಯವೇರೆ ನೋಡಿಸಲು ಸಾರಥಿ ಅತಿ ಜಾಗ್ರತೆ. ತಮ್ಮ ಇಷ್ಟದಂತಾಗಲಿ ದೇವ. ದೇವ ಧ್ವಗ್ಯಂದದಗ್ಗಲಿಸ ಬರವ ಎನ್ನ ಕಾಲ್ಗಕ್ಕರೆಯ ಉದ್ಘಟನೆದಕ್ಕ ಅಷ್ಟ ದಿಕ್ಕುಗಳಲ್ಲಿ ವಾಸಿಸುವ ಅಕ್ಕ ದಿಕ್ಕೋಲಕರೆಲ್ಲರ ಕೈಗಟ್ಟರ ಬಲೇ ಮನ್ನವ ದೇವ ಎನ್ನ ಕರದೊಳ ಬರ್ಗರೈವಗದಾರ್ಧಂಡವಂ ಕಂಡು ಸ್ವರ್ಗಾಧಿಪತಿಯಾದ ದೇವೇಂದ್ರ ತನ್ನ ಪಟ್ಟಣವನ್ನು ಬಿಟ್ಟು ದಿಕ್ಕೆಟ್ಟ ಓಡಿವದನು. ಬಲೇ ಮನ್ನವ ದೇವ ದಿಗ್ಧರಣಿಯೋಳ ಹತ್ಯಾಗ್ರ ತರದೆ ಒಗ್ಗೂಡಿಸಿ ಬರುವ ಯಗ್ಗಳದ ವೀರ ಧರಣೆಂದರೆ ಮುಕುಟಗಳಂ ಖಂಡಿಸಿದ ಕಡಿಗಳಿಸೂರ ರಾಮನ್ನವ ದೇವ ಇಂಥ ವೀರಾದಿ ವೀರನ ಮುಂದೆ ನಿಂತು ಮಾತನಾಡಿಸಿಕೊಂಡು ಒಂದನೆಯ ಮಾಟಿ ಮೊದಲು ನಿನ್ನ ವಿಚಾರವನ್ನು ತಿಳಿಸದ ನಮ್ಮ ನಾಮಾಂಕಿತವೇನೆಂದು ಕೇಳುವ ಮೊದಲು ನಿನ್ನ ವಿಚಾರವನ್ನು ತಿಳಿಸುವಂತರಾಗಲೇ ನರದೆ ಆಮೇಲೆ ಹಾಕುವನ್ನ ನೋಡಿ ನಿನ್ನ ಕೊಳ್ಳಿಗೆ ಚಾಚಿ ಮಲ್ಲಿಗೆ ಹೂನಾರವನ್ನೇ. ಓ ದೇವ, ನಾವುದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ. ಮಾರಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆಯ ತಾಯಿ ಕಾಟ, ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ, ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎಂದು ಕರೆಯುತ್ತಾರ. ದೇವ ಹೇಳಿಕೊಂಡ ಬರಬೇಕು ನಮ್ಮ ನಾಮಾಂಕಿತವ. ಎಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಎತ್ತತ್ತಲು ಬದಲಿಸದಂತ ಚಿತ್ತವಿಟ್ಟು ಕೇಳು ಈ ವಿಕ್ರಮಾಂಕಿತನ ನಾಮಾಂಕಿತದ ರೀತಿ ಅದೇನು ದೇವ? ತಳನ ಒಳೆಯುವ ಎನ್ನ ಮಹಾಮೆರೆಗನಂತ ಮೆರೆಯುವ ಎನ್ನ ಕರಾಗ್ರದೊಳ ಬರ್ಗರೆಯುವ ಗದಾರ್ದಂಡವ ಕಂಡು ಸರ್ಗಾಧಿಪತಿಯಾದ ದೇವೇಂದ್ರ ತನ್ನ ಪಟ್ಟಣವನ್ನು ಬಿಟ್ಟು ಕೆಟ್ಟು ಓಡಿವದನು. ಬಲೇ ಸಾರಥಿ ದಿಗ್ಧರಣಿಯಲ್ಲಿರುವ ತ್ರೈಭೂಪಾಲಕರಂ ಜಯಿಸಿ ತ್ರೈಭುವನ ಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನೆಂದೆನಿಸೆ. ಸಾರಥಿ ಇದು ಅಲ್ಲದೆ ಅರ್ಥಾಳ, ವಿಠಾಳ, ಪಾತಾಳ, ಸುತ್ತಾಳ, ರಸತಳ, ಭೂತಾಳ ಮೊದಲಾದ ಲೋಕಂಗಳಂ ಜಯಿಸಿ ಕುಬೇರನಂ ಪರಿನಂದಿಸಿ. ಸಾರಥಿ ಇದು ಅಲ್ಲದೆ ಬುಧ, ಪುರೂರವ, ಆಯೋ ಮೊದಲಾದ ನಮ್ಮ ವಂಶದ ಸಮಬಲಿಷ್ಠರಲ್ಲಿಯ ಶ್ರೇಷ್ಠ ಬಲಿಷ್ಠನೆಂದೆನಿಸಿ ಚಂದ್ರ ವಂಶದ ಕುಲತಿಲಕನೆಂದೆನಿಸಿ ಕೃತವೀರ ಮಹಾರಾಜನ ಪುತ್ರ
ಸದಮಲ ಚರಿತ ಇಂಡು ಇಂಡು ವೈರಿಗಳ ಕಂಡಾಕ್ಷಣವೆಯನ್ನ ಭುಜಬಲದ ಸಹಸ್ರ ಬಾವುಗಳು ಸಮುದ್ರದಲ್ಲಿರುವ ಜಲದಂತೆ ಕುದಿದಿಕ್ಕುವವು ಬಲೇ ಆ ಸಾರಥಿ ಗೋವರೇ ಮೂರು ಲೋಕದಲ್ಲಿಯ ಮಿಕ್ಕಿ ಬೀರಿದ ಸೂರ ಅಮರಾವತಿ ನಗರಮಂ ಧಿಕ್ಕರಿಪ ಧೀರ ಮಹಿಷ್ಮತಿ ನಗರವನ್ನು ಪರಿಪಾಲಿಸುವ ಕೃತ ವೀರ ಮಹಾರಾಜನೆಂದು ಈ ಪಟವಿಜರ್ ಎನ್ನುವಂತ ಜೈಬೇರಿಯನ್ನು ಒಡಿಸುವಂತನಾಗಲೈ ಸಾರಥಿ ಎಂಬ ಕೂಸೆ ತಿರುಗಿ ಚಿತ್ರವನ್ನು ನೋಡ ಕಾರ್ತವೀರಾರ್ಜುನನು ಕುಡಿ ಮೀಸೆ ದಿಟ್ಟ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.